ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಏಪ್ರಿಲ್ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ. ಈ ತಿಂಗಳ ಕೊನೆಯಲ್ಲಿ ಕುಂಭರಾಶಿಯವರಿಗೆ ಒಂದು ಅಪಾಯ ಬರುತ್ತೆ. ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಗೊತ್ತಲ್ಲ, ಆ ಒಂದು ಅಪಾಯವನ್ನು ತಪ್ಪಿಸ್ಕೊಬಿಡಿ. ಬೀಸದೋಣಿಯಿಂದ ತಪ್ಪಿಸ್ಕೊತು ಅಂತಂದರೆ 100 ವರ್ಷ ಆಯಸ್ಸು ಅಂದಂಗೆ ತುಂಬ ಕೇರ್ಫುಲ್ ಆಗಿರಿ. ಅದು ಯಾವ ಒಂದು ವಿಚಾರ ಅಂತ ನಾನು ಕುಂಭರಾಶಿಯವರಿಗೆ ತಿಳಿಸ್ಕೊಡ್ತೀನಿ ಈ ತಿಂಗಳ ಕೊನೆಯಲ್ಲಿ. ಯಾಕಂತಂದರೆ ಈ ತಿಂಗಳ ಕೊನೆಯಲ್ಲಿ ಒಂದು ಅಪಾಯ, ಒಂದು ದೋಷ ಇದೆ, ಒಂದು ಕಂಟಕ ಇದೆ, ಒಂದು ಗಂಡಾಂತರ ಇದೆ. ಅದನ್ನು ಬಚಾವಾಗೋಯ್ತು ಅಂತಂದರೆ ಅದಕ್ಕೂ ಕೂಡ ಪರಿಹಾರವನ್ನು ಹೇಳ್ತೀನಿ. ತಲೆನೇ ಕೆಡಿಸ್ಕೋಬೇಡಿ ಸ್ನೇಹಿತರೆ. ಅದೇನು ವಿಚಾರ ಅಂತ ನಾವು ನೋಡೋಣ. ಮತ್ತು ನೋಡೋಣ ಆನ್ಲೈನ್ ಕ್ಲಾಸ್, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಅಲ್ಲಿ ಏನಿದೆ ಅಂತಂದರೆ ನಿಮಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಮತ್ತು ಧನ ವಶೀಕರಣ ಇರುವಂಥ ದುಡ್ಡನ್ನು ಪ್ಲಸ್ ಮಾಡೋದು ಹೇಗೆ, ದುಡ್ಡು ಬರೋ ಹಾಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿ, 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ ಮಾಡೋದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ. ಯಾರು ಸಹಾಯ ಮಾಡ್ತಾರೆ, ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನ ವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮವಾಗಿ ಗಳಿಸ್ಕೋಬೇಕು ಅನ್ನೋದನ್ನು ನಾವು ಡೈರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಯಾವ ರೀತಿ ಇರಬೇಕು ಅನ್ನೋದನ್ನು, ಜನಾಕರ್ಷಣೆ ಯಾವ ರೀತಿ ಮಾಡ್ಕೋಬೇಕು, ಅದರಲ್ಲೂ ಕೂಡ ಒಂದು ಪರ್ಸ್ನಲ್ ವಿಚಾರಗಳನ್ನು ನಾವು ಭೇಟಿಯಾದಾಗ, ಅಂದರೆ ಯಾವ ಸ್ನೇಹಿತರನ್ನು ನಾವು ಫ್ರೆಂಡ್ ಮಾಡ್ಕೋಬೇಕು, ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನು ತಿಳ್ಕೊಬೇಕು, ಯಾವ ಥರ ಜನಾಕರ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಫ್ರೆಂಡ್ಶಿಪ್ನ ಬೆಳೆಸಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ನಂತರ ನಾವು ಮುಂದುವರಿಬೇಕು. ಯಾವುದೇ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಜೀರೋ ಇರುವಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್, ಅಂದರೆ ಯಾವ ಥರ ಆನ್ಲೈನ್ ಕ್ಲಾಸ್ಗಳು ಕೂಡ ನಡೆಯುತ್ತೆ ಈ ವಿಷಯದ ಬಗ್ಗೆ. ನೀವು ಯಾರಾದರೂ ಅಸ್ಟ್ರಾಲಜರ್ನ ಸಂಪರ್ಕ ಮಾಡಿದ್ರೆ ಅವರು ನಿಮಗೆ ಯಾವ ಕೋರ್ಸು ಅಂತ ಹೇಳ್ಕೊಡ್ತಾರೆ. ಅಂದರೆ ಕೋರ್ಸ್ಗೆ ನಾವು ಸ್ವಲ್ಪ ಅಮೌಂಟನ್ನು ಪೇ ಮಾಡಿದ್ರೆ ಇದ್ರ ಬಗ್ಗೆ ಕೋರ್ಸ್ ಕೂಡ ನಡೆಯುತ್ತೆ ಆನ್ಲೈನ್ಗಳಲ್ಲಿ. ನೀವು ಅದನ್ನು ಕೂಡ ಮಾಡ್ಕೋಬೋದಾಗುತ್ತೆ. ಮಾಡಿಕೊಂಡು ಈ ವಿಷಯನ ತಿಳ್ಕೊಂಡು ನೀವು ಹಣನ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ತಿಂಗಳು ಅಂದರೆ ಏಪ್ರಿಲ್ 15ನೇ ತಾರೀಕು ಮೇಲೆ ನೋಡಿ, ಸ್ವಲ್ಪ ಜಾಗೃತಿಯಾಗಿರಿ. ಇದು ಎಚ್ಚರಿಕೆ ಅಷ್ಟೇ. ಇದರಿಂದ ಚಿಕ್ಕ ಸಮಸ್ಯೆನೂ ಅಂದರೆ ದೊಡ್ಡದಾಗಬಹುದು, ದೊಡ್ಡ ಸಮಸ್ಯೆ ಚಿಕ್ಕದಾಗಬಹುದು. ಆದರೆ ಹೇಳೋಕ್ಕಾಗಲ್ಲ. ಪರಿಹಾರವನ್ನು ಹೇಳೋದಕ್ಕೆ ನಾನು ಇದನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಗೊತ್ತಲ್ಲ, ಹಠಾತ್ ಸಮಸ್ಯೆ ಆಗುತ್ತೆ, ಇದಕ್ಕಿದ್ದಂಗೆ ಸಮಸ್ಯೆ ಆಗುತ್ತೆ, ಕಾರಣವಿಲ್ಲದೆ ಕೆಲಸ ಅಡ್ಡಿ ಆಗಿಬಿಡುತ್ತೆ. ಈಗ ಪಾಪ ಎಷ್ಟೊಂದು ಜನ ತುಂಬ ದುಬೈಗೆ ಟೂರ್ ಹೋಗಬೇಕು ಅಂತ ಬಹಳಷ್ಟು ಜನ ಇಟ್ಕೊಂಡಿದ್ರು. ಈ ಬೇಸ್ ಗ್ಯಾರೇಜಲ್ಲಿ ಅಂದರೆ ಏನಾಯಿತು, ಪ್ಲಾನ್ ಎಲ್ಲ ಮಾಡಿದರು. ಆದರೆ ದುಬೈ ಏನಾಗ್ತಾ ಇದೆ, ಸಡನ್ನಾಗಿ ಯುದ್ಧ ಒಂದು ನಂಬರ್ 1 2 ಈಗ ಪ್ರೆಸೆಂಟ್ ಅಂದರೆ ಆಟೋಗಳಿಗೆ ಗ್ಯಾಸ್ ಸಿಗ್ತಾನೆ ಇಲ್ಲ. ಕ್ಯೂಗಳು ಗಟ್ಟಲೆ ನಿಲ್ಲಬೇಕು, ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂ ಇದೆ. ಒಂದೇ ಒಂದು 10 ಪೆಟ್ರೋಲ್ ಬ್ಯಾಂಕ್ಗಳಿಗೆ ಹೋದರೆ ಸ್ನೇಹಿತರೆ, ಒಂದೇ ಒಂದು ಪೆಟ್ರೋಲ್ ಬ್ಯಾಂಕಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇರುವಂಥದ್ದು. ಗೊತ್ತಾಯ್ತಲ್ಲ, ಇದು ಒಂದು ದೊಡ್ಡ ಸಮಸ್ಯೆ ಆಗ್ತದೆ. ನನಗೆ ಹಠಾತ್ತಾಗಿ ಚೆನ್ನಾಗಿರುತ್ತೆ, ಆದರೆ ಯಾವುದೋ ಒಂದು ಸಮಸ್ಯೆ ಬಂದು ಕಾಡುತ್ತೆ. ನಂಬರ್ 1 ಗೊತ್ತಲ್ಲ. ಇನ್ನೊಂದು ನೆಗೆಟಿವ್ ಎನರ್ಜಿ. ಮನೆಯ ಒಳಗಡೆ ನೆಗೆಟಿವ್ ಎನರ್ಜಿಗಳ ಕಾಟ. ನೀವೆಲ್ಲ ಹೋಗ್ತಿರ್ತೀರ, ಯಾರನ್ನೋ ಮಾತಾಡಿಸ್ತಾ ಇರ್ತೀರ, ಅವರಿಂದ ನೆಗೆಟಿವ್ ಎನರ್ಜಿ ಬಂದು ನಿಮ್ಮ ಮನೆಗಳಲ್ಲಿ ನಿಮ್ಮಲ್ಲಿ ಸ್ಪ್ರೆಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ನೆಗೆಟಿವ್ ಎನರ್ಜಿ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ. ಆ ರೀತಿ ತುಂಬ ಜಾಗ್ರತೆಯಿಂದ ಇರಿ. ಮನೆಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಳ್ಳಿ. ಮನೆ ಒಳಗಡೆ ಬರಬೇಕಾದ್ರೆ ಆಚೆನೇ ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಳ್ಳಿ. ಆಮೇಲೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ಇದು ಕೂಡ ಆನ್ಲೈನಲ್ಲಿ ತರಿಸ್ಕೋಬೋದು, ಸಿಗುತ್ತೆ. ಅಷ್ಟಲಕ್ಷ್ಮಿ ಯಂತ್ರ ಖಂಡಿತ ನೀವು ಒರಿಜಿನಲ್ನ ತರಿಸ್ಕೊಳ್ಳಿ. ಆಯ್ತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೂಲಗಳೆಲ್ಲ ಸಂಪೂರ್ಣವಾಗಿ ತೀರಿ ಹೋಗುತ್ತೆ.
6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರಿ ಹೋಗುತ್ತೆ. ಬೇಡ 1 ವರ್ಷ ತಗೊಳ್ಳಿ ಬಿಡಿ. 1 ವರ್ಷದಲ್ಲಿ ಒಂದು ಅರ್ಧ ತೀರೋದು ನೀವು ಎಷ್ಟೊಂದು ನಿರಾಳತೆ ಬಂದು ಬಿಡ್ತೀರ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟುಕಟ್ಟು ಅಂದರೆ ಮಡಿ ಮೈಲಿಗೆ ಶುಲ್ಕ ಗಿಲ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನಿಲ್ಲ. ಈ ಥರ ಅಂದರೆ ಈ ಕೆಲಸ ಸ್ನೇಹಿತರೆ ಇದನ್ನು ದೇವ್ರ ಮನೆಯಲ್ಲ ಅಂದರೆ ದೇವ್ರ ಮನೆಯಲ್ಲಾದರೂ ಇಡ್ಬೋದು, ಬೀರಿನಲ್ಲಾದರೂ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ದರೆ ಮಾತ್ರ ತಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡಿಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಹಣಕಾಸಿನ ಚಿಂತೆ ಮರೆತುಬಿಡಿ. ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಒಂದು ಅದ್ಭುತವಾದಂಥ ಒಂದು ಶಕ್ತಿ. ಗಿಡಮೂಲಿಕೆಗಳೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆಯನ್ನು ನೀವೇ ನೋಡ್ತೀರ. ಹಾಗಾಗಿ ಇದು ಅದ್ಭುತವಾದಂತಹ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅಂದರೆ ಒಳಗಡೆ ಬನ್ನಿ, ಸಾಧ್ಯ ಆಯಿತು ಅಂತಂದರೆ ಹೊರಗಡೆ ಹೋಗಿ ಬಂದಿರ್ತೀರ. ಅಂದರೆ ಶರ್ಟ್ ಪ್ಯಾಂಟ್ ಎಲ್ಲವನ್ನು ಬಿಚ್ಚಾಕಿ ನೈಟ್ ಹೋಗೋಕ್ಕೆ ಹಾಕೊಳ್ಳೋ ಮತ್ತೆ ನೆಕ್ಸ್ಟು ಹಾಕ್ಬಿಟ್ರೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ಅದರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಆ ಡ್ರೆಸ್ಸನ್ನು ಮತ್ತೆ ನೀವು ಒಗೆಯೋದಕ್ಕೆ ಹಾಕಬೇಕಾಗುತ್ತೆ. ಹೊರಗಡೆ ಹೋಗಿ ಬಂದಂತಹ ಬಟ್ಟೆಗಳನ್ನು ಮತ್ತೆ ಧರಿಸಬಾರ್ದು ಯಾವುದೇ ಕಾರಣಕ್ಕೂ. ಆಗ ನೀವು ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕ್ಬೋದು ಸ್ನೇಹಿತರೆ. ಮತ್ತು ಬೀದಿಲೆಲ್ಲ ಓಡಾಡಿಕೊಂಡು ಬಂದಿರ್ತೀರ, ಗಲೀಜು ಕಾಲುಗಳೆಲ್ಲ ಗಲೀಜಾಗಿರುತ್ತೆ ಗೊತ್ತಲ್ಲ. ಹಾಗಾಗಿ ತುಂಬ ಹುಷಾರಾಗಿರಿ. ನೆಗೆಟಿವ್ ಎನರ್ಜಿ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಈ ಒಂದು ಸ್ವಸ್ತಿಕನ್ನು ಹಾಕಿಬಿಡ್ತು ಅಂದರೆ ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಿಲ್ಲ ಗೊತ್ತಲ್ಲ. ಈ ಸ್ವಸ್ತಿಕನ್ನು ಅಳವಡಿಸಿ ಬಾಗಿಲ ಮೇಲ್ಗಡೆ ಒಂದು ಮತ್ತು ಬಾಗಿಲ ತೆಗೆದ ತಕ್ಷಣ ಯಾವ ಗೋಡೆ ಇರುತ್ತೋ ಆ ಗೋಡೆಯಲ್ಲಿ ಒಂದು ಹಾಕುವಂಥದ್ದು, ಸ್ವಸ್ತಿಕ್ ಚಿತ್ರವನ್ನು ಬರೆಯುವಂಥದ್ದು. ಇನ್ನೊಂದು ಏನಂತಂದರೆ ಹಣದ ನಷ್ಟ ಸಾಧ್ಯತೆ ಆಗಿರುತ್ತೆ. ಹಣದ ನಷ್ಟ ಇರೋದ್ರಿಂದ ಈ ತಿಂಗಳು ಎಂಡಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಂದರೆ ಹಣ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಕೊಡೋದಾಗಲಿ ತಗೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸೈಲೆಂಟ್ ಆಗಿದ್ಬಿಡಿ ಗೊತ್ತಲ್ಲ. ಮನಸ್ಸಿನ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಇದಕ್ಕಿದ್ದಂಗೆ ಅನಗತ್ಯವಂತ ಚಿಂತೆ, ಬೇಜಾರು, ಕೋಪ, ಕಳವಳ ಏನೋ ಒಂಥರ ಹಿಂಸೆ. ಮತ್ತು ಯಾವುದೋ ಕಾರಣಕ್ಕೆ ಒಂದು 4 ಜನನ ಕೇಳಿ ನಿಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನೀವು ಮುಂದೆ ಹಣಕಾಸಿನ ವಿಚಾರ ಆಯಿತು ಅಂತಂದರೆ, ಸಂಬಂಧಗಳ ವಿಚಾರ ಆಯಿತು ಅಂದರೆ, ಯಾವುದೋ ಒಂದು ಹುಡುಗಿ ಸಿಕ್ತು ನನ್ನ ತಮ್ಮನಿಗೆ ಅಂದ್ಬಿಟ್ಟು ಆ ಅಣ್ಣನಿಗೆ ತಂಗಿನ ತಂದುಬಿಟ್ಟು ಯಾವುದೋ ಒಂದು ಸಂಬಂಧ ಸಿಕ್ಬಿಟ್ಟು ಹೀಗೆ ಮದುವೆ ಮಾಡಿ ನಿರ್ಧಾರ ತಗೋತೀವಿ ಅಂದರೆ ಜಗಳಗಳು ಮಾಡಿ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿ ಈ ಥರದ್ದೆಲ್ಲ ಸಮಸ್ಯೆಗಳು ಆಗುತ್ತೆ. ದುಡುಕಬೇಡಿ. ಯಾವುದೇ ಕಾರಣಕ್ಕೂ ಒಂದು ಮದುವೆ ಮಾಡ್ತೀವಿ ಅಂದರೆ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾವುದೋ ಸಿಕ್ತು ಏನೋ ಆಯಿತು ಅಂತ ಮಾಡೋಕ್ಕಾಗೋದಿಲ್ಲ. ಮದುವೆ ಮನೆ ಕಟ್ಟೋದಾಗಲಿ ಮದುವೆ ಮಾಡೋದಾಗಲಿ ಯಾವುದೇ ವಿಷಯ ಇವೆರಡು ವಿಷಯದಲ್ಲಿ ತುಂಬ ಯೋಚನೆಯನ್ನು ಮಾಡಬೇಕಾಗುತ್ತೆ. ಮತ್ತು ತುಂಬ ಹತ್ತಿರ ಯಾರಿರ್ತಾರೆ, ಹತ್ತಿರದವರಿಂದಲೇ ಮೋಸ ಗೊತ್ತಲ್ಲ. ನಂಬಿದವರಿಂದ ಮೋಸ ಹೋಗೋ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಕೊನೆಯ ಹಂತದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ನಂಬಿದ ವ್ಯಕ್ತಿಯಿಂದಲೇ ಸಮಸ್ಯೆ ಕಾಡ್ತಾ ಬರುವಂಥ ಸಾಧ್ಯತೆಗಳು ತುಂಬಾ ಇದ್ದಾವೆ. ಅಂದರೆ 100ಗೆ 80% ಇದೆ ಗೊತ್ತಲ್ಲ. ಯಾವುದೇ ಕಾರಣಕ್ಕೂ ನೀವು ಅತಿಯಾಗಿ ವ್ಯಕ್ತಿಯನ್ನು ನಂಬಕ್ಕೆ ಹೋಗಬೇಡಿ. ಯಾವುದೇ ಒಂದು ವಿಚಾರದಲ್ಲಿ ಆಗಲಿ ಈ ತಿಂಗಳು ಒಂದು ದೊಡ್ಡ ಅವರಿಂದ ಏನಾಗುತ್ತೆ, ಒಂದು ದೊಡ್ಡ ಎಡವಟ್ಟಾಗಿ ಕಾರಣ ಆಗ್ತಾ ಬರುತ್ತೆ. ಸಣ್ಣ ವಿಚಾರ ದೊಡ್ಡದಾಗ್ಬಿಡುತ್ತೆ. ಇದಕ್ಕೆ ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ. ತುಂಬ ಕೇರ್ಫುಲ್ಲಾಗಿರಿ. ಏನೆಲ್ಲ ಎಚ್ಚರಿಕೆಯಿಂದ ಇತ್ತು ಅಂದರೆ ಯಾವ ಸಮಸ್ಯೆಗಳು ಆಗಲ್ಲ, ಯಾವ ನಷ್ಟಗಳು ಆಗಲ್ಲ. ನೀವು ಎಡವುದ್ರೆ ಅಂತಂದರೆ ಎಚ್ಚರಿಕೆ ಕಲ್ತ್ಕೊಳ್ಳೋದು ಅಂತಂದರೆ ಸಣ್ಣ ಸಮಸ್ಯೆ ಕೂಡ ದೊಡ್ಡ ನಷ್ಟಕ್ಕೆ ಕಾರಣ ಆಗಿಬಿಡುತ್ತೆ. ಒಂದು ಸರಿ ಎಡವುದ್ರೆ ಮತ್ತೆ ನಾವು ಅದನ್ನು ಎಚ್ಚರ ಮಾಡಿಕೊಂಡು ನಾವು ನಡಿಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎಡವೋದಕ್ಕೆ ಹೋಗಬೇಡಿ. ಅಂದರೆ ಯಾವುದೇ ಅನಿರೀಕ್ಷಿತವಾದಂಥ ಒಂದು ಅಪಾಯದ ಸೂಚನೆಗಳು ಕಂಡುಬರುತ್ತೆ. ಪ್ರಯಾಣದಲ್ಲಾಗಿರ್ಬೋದು, ವಾಹನದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು. ಮತ್ತು ಜಾಗ್ರತೆ ಇರಲಿ. ಆರೋಗ್ಯ ಜಾಸ್ತಿ ಹೊರಗಡೆ ಬಿಸಿಲಲ್ಲಿ ಹೋಗೋಕ್ಕೆ ಹೋಗಬೇಡಿ. ಇದು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪ್ರಯಾಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ. ಮತ್ತು ನೀವು ಕರ್ಮ ಕಳೆದುಕೊಳ್ಳೋಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿ ಪ್ರತಿ ತಿಂಗಳು. ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕೇರಳದ ಅನಂತ ಪದ್ಮನಾಭ, ಗುರುವಾಯೂರು ಮತ್ತು ಮುಂದಿನ ತಿಂಗಳು ತುಂಬ ದೇವಸ್ಥಾನಗಳಿವೆ. ಈ ಥರ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಮನಸ್ಸಿಗೆ ಶಾಂತಿ ಕೂಡ ತುಂಬ
ಭಾವನೆ ಸಿಗುತ್ತೆ. ಕಾಶಿ, ರಾಮೇಶ್ವರ ಈ ಥರ ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಹಾಗೆ ಒಂದು ಪರಿಹಾರ ಅಂದರೆ ಶನಿವಾರದ ದಿನ ನೀವು ಎಳ್ಳನ್ನು ದಾನ ಮಾಡಿ, ಹಾಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಓಂ ನಮಃ ಶಿವಾಯ ಅಂತ ಜಪ ಮಾಡಿ. ಜೊತೆಗೆ ಸಾಧ್ಯ ಆಯಿತು ಅಂತಂದರೆ ತುಪ್ಪದ ದೀಪವನ್ನು ನೀವು ಹಚ್ಚಿ. ಅಮಾವಾಸ್ಯೆ ದಿನ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಕುಂಭರಾಶಿಯವರಿಗೆ ಇವತ್ತಿನ ವಿಶೇಷವಾದಂಥ ಒಂದು ವಿಚಾರ ಮತ್ತು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಕುಂಭರಾಶಿಯವರು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ನೀವು ಪ್ರತಿ ಶುಕ್ರವಾರ ಮತ್ತು ಮಹಾಲಕ್ಷ್ಮಿ ಯಂತ್ರವನ್ನು ತರಿಸಿ ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸದಾ ನಿಮ್ಮ ಮೇಲೆ ಮಹಾಲಕ್ಷ್ಮಿ ಆಶೀರ್ವಾದ, ಶತಕೋಟಿ ನಮಸ್ಕಾರ, ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಕುಂಭರಾಶಿಯವರು ಪ್ರತಿಯೊಬ್ಬರು ಕೂಡ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಅಥವಾ ಓಂ ಶನಿ ದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಕುಂಭರಾಶಿಯವರು ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಏಪ್ರಿಲ್ ಕೊನೆ ದಿನ ಅಂದರೆ ಕೊನೆ 15 ದಿನಗಳಲ್ಲಿ ಯಾವೆಲ್ಲ ಫಲಗಳಿವೆ, 15 ಮೇಲೆ ಯಾವುದು ಫಲಗಳು ನಿಮಗೆ ಪ್ರತಿಫಲ ನೀಡುತ್ತೆ ಅಂದರೆ ಫಲಗಳು ಕೊಡುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಶೇರ್ ಮಾಡಿದ್ದೀನಿ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.